ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಇವತ್ತು ಶುಕ್ರವಾರ, ಅದರಿಂದ ಸುಹಾಸಿನಿಯಲ್ಲಿ ಸ್ತ್ರೀ ಜಾತಕದ ಬಗ್ಗೆ ಇವತ್ತು ಮಾಹಿತಿಯನ್ನ ಪಡೆಯಬಹುದು. ಪಂಡಿತರೆ, ಈಗಾಗಲೇ ನೀವು ರೋಹಿಣಿ ನಕ್ಷತ್ರದ ಬಗ್ಗೆ ಹೇಳಿದ್ರೆ ಮೃದು ಸ್ವಭಾವ ಅಂತ. ಆದ್ರೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಸೋದರ ಮಾವನಿಗೆ ಕೇಡು ಅಂತ ಹೇಳಲಾಗುತ್ತೆ, ನಿಜಾನ? ಅದು ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳದಲ್ಲ ಅದು. ಯಾಕಂದರೆ ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ. ಕೃಷ್ಣ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ ನಂತರ ಕೃಷ್ಣ ಜನ್ಮನಾದ ಮೇಲೆ ಕೃಷ್ಣನಿಂದ ಮಾವ ಕಂಸನನ್ನು ಕೊಂದ. ಇದು ಲೋಕದಲ್ಲಿ ಪುರಾಣಗಳಲ್ಲಿ ಬಂದಂಥ ಕಥೆಗಳು. ಆ ಕಥೆಯ ಹಿನ್ನೆಲೆಯಲ್ಲಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಂಥವರು ಮಾವನನ್ನು ಕೊಲ್ತಾರೆ. ಅದು ಸ್ತ್ರೀಯರಿಗೆ ಸಂಬಂಧ ಇಲ್ಲ, ಪುರುಷರಿಗೆ ಮಾತ್ರ. ಪುರುಷರು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟರೆ ಮಾವನಿಗೆ ದೋಷ. ಆದರೆ ಹೆಣ್ಣು ಮಕ್ಕಳಿಗೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟರೆ, ಯಾವುದೇ ಹೆಣ್ಣು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿ ಮಾವನನ್ನು ಕೊಂದಂತಹ ದಾಖಲೆಗಳು ಇಲ್ಲ. ಮತ್ತು ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಂತಹ ಹೆಣ್ಣಿನಿಂದ ಮಾವನಿಗೆ ದೋಷ ಅನ್ನುವ ಇದ್ರ ಶಾಸ್ತ್ರ, ಜ್ಯೋತಿಷ್ ಶಾಸ್ತ್ರದಲ್ಲಿ ಎಲ್ಲೂ ಉಲ್ಲೇಖಗಳಿಲ್ಲ. ಓಕೆ, ಈಗ ನಮಗೆ ಮಂಗಳೂರಿಂದ ಸುಜಾತ ಕರೆ ಮಾಡಿದ್ದಾರೆ. ಸುಜಾತ, ಜನ್ಮ ದಿನಾಂಕ ತಿಳಿಸ್ಕೊಡಿ. ಹೇಳ್ಬೋದಾ ಜನ್ಮ ದಿನಾಂಕ? ಹೇಳಿ. ಹಲೋ, 26/1/76. 26/1/76. ಅನುರಾಧ ನಕ್ಷತ್ರ. ಸಮಯ ತಿಳಿಸಿ. 12:07 PM. PM. ಓಕೆ, ಪಂಡಿತರು ಮಾತಾಡ್ತಾರೆ, ಅವ್ರ ಹತ್ರ ಮಾತಾಡಿ. 11:07? ಹೌದು, 12:07 ಸರ್. 12:07 PM. 12:07 PM. ಸರಿ. ಅನುರಾಧ ನಕ್ಷತ್ರ. ಅನುರಾಧ ನಕ್ಷತ್ರ ಎಲ್ಲಿ ಹುಟ್ಟಿದಂಥದ್ದು ಎಲ್ಲಿ, ಊರಲ್ಲಿ? ಊರು ಕುಂದಾಪುರ ಬರ್ತದೆ. ಸರಿ, ನೋಡೋಣ. ಏನು ಮಾಡ್ತಾ ಇದ್ದೀರಿ ಈಗ? 76ನೇ ಇಸ್ವಿಯಲ್ಲಿ ಹುಟ್ಟಿದ್ರಿ, 35 ವಯಸ್ಸಾಯಿತು. ಯಾರ ಬಗ್ಗೆ ಕೇಳ್ತಾ ಇದ್ದೀರಿ? ನಮ್ಮ ಬಗ್ಗೆ. ಸರಿ, ಸೋಮವಾರ ದಿವಸ ಹುಟ್ಟಿ. ಸರಿ, ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಮದುವೆಯಾಗಿ 12. ನೋಡಿ, ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸೋಮವಾರ ದಿನ ಹುಟ್ಟದ್ದು, ಮೇಷ ಲಗ್ನ. ಅನುರಾಧ ವೃಶ್ಚಿಕ ರಾಶಿ. ಈಗಾಗಲೇ ಲಗ್ನದಲ್ಲಿ ಕೇತು ಇದ್ದಾನೆ. ಯಾವಾಗಲೂ ಲಗ್ನದಲ್ಲಿ ಕೇತು ಇದ್ದರೆ ಜೀವನದಲ್ಲಿ ಎಣಿಸ್ಕೊಂಡಂಥದ್ದು ಯಾವುದೂ ಪೂರ್ಣ ಆಗೋದಿಲ್ಲ. ಅದರಲ್ಲೂ ಮೇಷರಾಶಿಯಲ್ಲಿ ಕೇತು ಇದ್ದಾನೆ, ಅಪೂರ್ಣತೆ ಅಂತ ಜೀವನದಲ್ಲಿ. ಹಾಗೆ ಸುಖಸ್ಥಾನದಲ್ಲಿ ಚಂದ್ರ ಮನೆಯಲ್ಲಿ ಶನಿ ಇದ್ದರೆ ಅದು ಸಹ ದೋಷ. ಹೆಂಗಸರಿಗೆ ಚಂದ್ರ ಮನೆಯಲ್ಲಿ ಶನಿ ಇದ್ದರೆ ಅವರ ಮನಸ್ಸಿನ ಇಚ್ಛೆಯಂತೆ ಯಾವುದೂ ಕೆಲಸಗಳಾಗೋದಿಲ್ಲ. 10ನೇ ಮನೆಯಲ್ಲಿ ರವಿ ಬುಧ ಇದ್ದಾನೆ. ಇದೊಂದು ಒಳ್ಳೆಯ ನಿಮ್ಮ ನೈಪುಣ್ಯತೆಯಿಂದ ಎಲ್ಲ ಕೆಲಸವನ್ನು ಮಾಡ್ತೀರಿ, ಆದರೆ ಮಾನಸಿಕವಾದಂಥ ನೆಮ್ಮದಿ ಇರೋದಿಲ್ಲ. ಸಂತಾನ ಭಾವ ಚೆನ್ನಾಗಿರೋದ್ರಿಂದ ಸಂತತಿ ಯೋಗ ಇದೆ, ಮತ್ತು ಗುರು ದೃಷ್ಟಿ ಇರೋದ್ರಿಂದ 2 ಜನ ಮಕ್ಕಳಿದ್ದಾರಾ? ಒಟ್ಟಿನಲ್ಲಿ ಜಾತಕದಲ್ಲಿ ಬೇರೆ ಇತರ ಎಲ್ಲ ಯೋಗಗಳು ಚೆನ್ನಾಗಿದೆ, ಆದರೆ ಜೀವನದಲ್ಲಿ ಯಾವುದೂ ಪೂರ್ಣವಾಗೋದಿಲ್ಲ, ಅಪೂರ್ಣ. ಮತ್ತು ಮಾನಸಿಕವಾದಂತಹ ಸ್ಥೈರ್ಯಗಳು ಕಡಿಮೆ. ಧೈರ್ಯವೂ ಇಲ್ಲ, ಸ್ಥೈರ್ಯವೂ ಇಲ್ಲ, ನೆಮ್ಮದಿಯೂ ಇರೋದಿಲ್ಲ. ಇದಕ್ಕೆ ವಿಶೇಷವಾಗಿ ಚತುರ್ಥದಲ್ಲಿರುವಂಥ ಶನಿಗೆ ಯಾವಾಗಲೂ ಈಶ್ವರ ಪಾರ್ವತಿಯರ ಆರಾಧನೆ ಮಾಡಿ, ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಈಗ ಮೈಸೂರಿಂದ ಸುಮಾ ಕರೆ ಮಾಡ್ತಾರೆ. ಸುಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ಓಕೆ, ಜನ್ಮ ದಿನಾಂಕ ತಿಳಿಸ್ಕೊಡಿ. 1981 ಬುಧವಾರ. 81 ಬುಧವಾರ. ಓಕೆ, ಸಮಯ ತಿಳಿಸಿ. 2 ಗಂಟೆ ಅಂತ ಹೇಳಿದ್ದಾರೆ ಅಮ್ಮ. ಮಧ್ಯಾಹ್ನನಾ ಮಧ್ಯರಾತ್ರಿನ? ಮಧ್ಯಾಹ್ನ 2 ಗಂಟೆ. ಪಂಡಿತರಿದ್ದಾರೆ, ಪಂಡಿತರ ಜೊತೆ ಮಾತಾಡಿ. ನೋಡೋಣ, ಏನ್ ಮಾಡ್ತಾ ಇದ್ದೀರಿ? 30 ವಯಸ್ಸಾಯ್ತು, ಮದುವೆ ಆಗಿದೆಯಾ? ಆಗಿದೆ ಪಂಡಿತರೆ. ಗುರುವಾರ ದಿವಸ ಹುಟ್ಟಿದ್ರಿ. ಹಾಗೆ ನಿಮ್ಮ ನಕ್ಷತ್ರ ಬಂದು ವಿಶಾಖ ನಕ್ಷತ್ರ, 1ನೇ ಚರಣ. ವಿಶಾಖ ನಕ್ಷತ್ರ, ತುಲಾ ರಾಶಿ, ಮೇಷಲಗ್ನ. ಸಂತಾನ ಆಗಿದೆಯಾ? ಅದೇ ಆಗಬೇಕು ಅಲ್ವಾ? ನೋಡಿ, ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಹೆಂಗಸರಿಗೆ ಆಸೆ ಇರುತ್ತೆ, ಜೀವನದಲ್ಲಿ ನಾನೊಂದು ಬೇರೆ ಕುಟುಂಬಕ್ಕೆ ಸೇರಿದ ಮೇಲೆ ಆ ಕುಟುಂಬದ ವೃದ್ಧಿ ಮಾಡಬೇಕಾದ್ದು ನನ್ನ ಕರ್ತವ್ಯ ಅಂತ ಆಸೆ ಇರುತ್ತೆ. ಖಂಡಿತ ಅದನ್ನು ಪೂರ್ಣ ಮಾಡಬೇಕು. ನೋಡೋಣ ನಿಮ್ಮ ಜಾತಕದಲ್ಲಿ ಏನಿದೆ ಅಂತ. ಪಂಚಮ ಸ್ಥಾನಾಧಿಪತಿ ಸೂರ್ಯ, ಅದರಿಂದ ಯಾವಾಗಲೂ ಪಂಚಮಾಧಿಪತಿ ಸೂರ್ಯನಾಗಿದ್ದರೆ ಪಿತೃ ಸಂಬಂಧವಾದಂಥ ದೋಷಗಳಿರ್ತದೆ. ಮತ್ತು ಚತುರ್ಥದಲ್ಲಿರುವಂಥ ರಾಹುವಿನಿಂದ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮೊದಲು ಮಾಡಿಸಿದ್ರಾ? ಮಾಡ್ತಾ ಇದ್ದೆ ಪಂಡಿತರೆ, ಮಾಡ್ತಾ ಇದ್ದೆ. ಇವಾಗ ಏನಂದ್ರೆ ನಾನು ಕೇಳೋದಕ್ಕೆ ಫೋನ್ ಮಾಡಿದ್ದೀನಿ ಅಂದ್ರೆ, ಸೊ ನನ್ನ ಸಮಸ್ಯೆ ತುಂಬಾನೇ ಇದೆ. ನನ್ಗೆ ತುಂಬಾ ಅಂದ್ರೆ ಗಂಡ ಹೆಂಡತಿ ಇಬ್ರು ತುಂಬಾನೇ ದಿನ ಆಯ್ತು ದೂರ ಆಗಿ. ಸರಿ, ನೋಡಿ, ಜಾತಲ್ಲಿ ಇರುವಂಥದ್ದು ನಾವು ಪ್ರತಿಯೊಬ್ಬರಿಗೂ ಹೇಳ್ತೇವೆ, ಕುಜ ಶನಿಗಳು ದೋಷ ಅಂತ. ಯಾವಾಗಲೂ ಹೆಣ್ಣಿನ ಜಾತಲ್ಲಿ, ನಿಮ್ಮ ಜಾತಲ್ಲಿಯೂ ಕುಜ ಶನಿಗಳು ದೋಷ. ಶನಿ ಮನೆಯಲ್ಲಿ ಕುಜ ಉಚ್ಚನಾಗಿದ್ದು ಜೊತೆ ಕೇತುವನ್ನು ಕೂಡ್ಕೊಂಡಿದ್ದಾನೆ. ಅದರಿಂದ ಸಂಸಾರದಲ್ಲಿ ವಿರಸ ವಿಚ್ಛೇದನ, ಸಂತತಿ ಆಗೋದಕ್ಕೆ ದೋಷ ಇಲ್ಲ, ಆದರೆ ಸಂತತಿ ಆಗೋದಕ್ಕೆ ಸಂಬಂಧಗಳು ಸರಿ ಇಲ್ಲದೆ ಇರುವುದೇ ಸಂತಾನ ಆಗದೇ ಇರುವ ಕಾರಣ. ನಿಮ್ಮಲ್ಲಿ ಯಾವುದೇ ದೋಷ ಇಲ್ಲ. ಆದರೆ ಸಪ್ತಮದಲ್ಲಿ ಚಂದ್ರ ಯಾರಿಗಿರ್ತಾನೋ, ಹೆಣ್ಣಿಗೆ ಗಂಡಿಗೆ ಮನಸ್ಸಿಲ್ಲದ ಹೆಂಡತಿ ಅಥವಾ ಮನಸ್ಸಿಲ್ಲದ ಗಂಡ ಆಗ್ತಾನೆ. ಅದನ್ನು ಮಾಡಬೇಡಿ, ಆದಷ್ಟು ಮನಸ್ಸನ್ನು ಮಾಡ್ಕೊಳ್ಳಿ. ಹಾಗೆ ಈ ಸಾಮಾನ್ಯವಾಗಿ ಲಕ್ಷ್ಮೀನಾರಾಯಣರ ವಿಶೇಷ ಆರಾಧನೆ ಮಾಡಿದ್ರೆ ಆ ದಾಂಪತ್ಯದಲ್ಲಿ ಉಂಟಾದಂಥ ವಿರಸ ದೂರಾಗಿ ಮತ್ತು ಪುನಃ ಒಂದಾಗ್ತಾರೆ. ಅದರಿಂದ ಇವತ್ತು ಸಂಕಷ್ಟ ಚತುರ್ಥಿಯೂ ಸಹ ಇದೆ. ಸಂಕಷ್ಟಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ನಿಮ್ಮ ಸಂಕಷ್ಟ ಪರಿಹಾರ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ. ಈಗ ಬಾಗಲಕೋಟೆಯಿಂದ ಲಕ್ಷ್ಮಿ ಕರೆ ಮಾಡಿದ್ದಾರೆ. ಲಕ್ಷ್ಮಿ, ಜನ್ಮ ದಿನಾಂಕ ತಿಳಿಸಿ. ನಮಸ್ತೆ ಮೇಡಮ್. ನಮಸ್ತೆ, ಜನ್ಮ ದಿನಾಂಕ ತಿಳಿಸ್ಕೊಡಿ ಲಕ್ಷ್ಮಿ. 14/8/98. 14/8/98. ಸಮಯ ತಿಳಿಸಿ. ಸಾಯಂಕಾಲ 5:05 ಒಳಗಾಗಿ. ಓಕೆ, ಯಾರ ಜಾತಕ ಇದು? ಮಗಳ ಬಗ್ಗೆ. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡೋಣ, ಮಗನಿಗೆ ಏನು ಮಾಡ್ತಾ ಇದ್ದಾನೆ ಈಗ? ಮಗಳ ಈ ಸಲ 8th ಓದ್ತಿದ್ದ.
ಸರಿ, ನೋಡೋಣ. ಈ ಮಗನಿಗೆ ಅವನು ಹುಟ್ಟಿದ್ದು ಶುಕ್ರವಾರ ದಿವಸ ಹುಟ್ಟಿದ್ದಾನೆ. ಭರಣಿ ನಕ್ಷತ್ರ, ಮೇಷರಾಶಿ, ಕರ್ಕಲಗ್ನ, ಇವಿಷ್ಟು. ಅವನ ವಿದ್ಯಾರ್ಹತೆ ಏನಿದೆ ನೋಡೋಣ. ಅವನ ಜಾತಕದ ಪ್ರಕಾರವಾಗಿ ಲಗ್ನ ಅಥವಾ ಪಂಚಮ ಚೆನ್ನಾಗಿದೆ, ಚೆನ್ನಾಗಿ ಓದಬೇಕು. ಶನಿಚಂದ್ರ ದೋಷ ಅಂತಿದೆ ಅವರ ಜಾತದಲ್ಲಿ. ಯಾವಾಗಲೂ ಶನಿಚಂದ್ರ ದೋಷ ಅಂದರೆ ದುರ್ಘಟನಾ ಅಂತ ಹೇಳ್ತೇವೆ. ಅದರಲ್ಲಿಯೂ ಸಹ ಇವನ ಜಾತದಲ್ಲಿ ನೀಚನಾದಂತಹ ಶನಿ ಜೊತೆಗೆ ಚಂದ್ರ ಇದ್ದರಿಂದ ಶನಿಚಂದ್ರ ಶಾಂತಿಯನ್ನು ಮಾಡ್ಕೊಳ್ಳಿ. ಅಥವಾ ಯಾವಾಗಲೂ ಪ್ರತಿಯೊಂದು ಹುಣ್ಣಿಮೆಯಲ್ಲೂ ಸಹ ವಿಶೇಷವಾಗಿ ಚಂದ್ರನ ದರ್ಶನ, ಪೂರ್ಣ ಚಂದ್ರ ದರ್ಶನವನ್ನು ಮಾಡಿ ಚಂದ್ರನಿಗೆ ಸಂಬಂಧಪಟ್ಟಂಥ ನಕ್ಷತ್ರ ಮಂತ್ರಗಳ ಪಾರಾಯಣ ಹೋಮವನ್ನು ಮಾಡಿ ಖಂಡಿತವಾಗಿಯೂ ಮಗನಿಗೆ ಆ ಶನಿಚಂದ್ರ ದೋಷ ಪರಿಹಾರ ಆದರೆ ಅವನ ಜೀವನದಲ್ಲಿ ಉತ್ಕೃಷ್ಟವಾದ ಯೋಗ ಇದೆ. ಒಳ್ಳೆಯದಾಗಲಿ. ಈಗ ಧಾರವಾಡದಿಂದ ಸುಮಾ ಕರೆ ಮಾಡಿದ್ದಾರೆ. ಸುಮಾ, ಜನ್ಮದಿನಾಂಕ ತಿಳಿಸಿ. ಇದು ನಾನು ಅವ್ರ ಬ್ರದರ್ ಮಾತಾಡೋದು ಮೇಡಮ್. ಓಕೆ, ಅವ್ರ ಜನ್ಮದಿನಾಂಕ ತಿಳಿಸ್ಕೊಡಿ. ಅವ್ರ ಜನ್ಮದಿನಾಂಕ ಬಂತು 7/5/1988. ಸಮಯ ತಿಳಿಸಿ. ಸಮಯ ಬಂತು ವೇಳೆ 7:50 ಗಂಟೆ. ಎಷ್ಟು? 7:50 PM. 7:50 PM. ಓಕೆ, ಪಂಡಿತರು ಮಾತಾಡ್ತಾರೆ, ಮಾತಾಡಿ. ನೋಡಿ, 88 ಅಂತ ಹೇಳಿದ್ರಿ ಅಲ್ವಾ ಇಸ್ವಿ? 88, 23 ವಯಸ್ಸಾಯಿತು. ಹೌದು. ಉತ್ತರಾಷಾಢ ನಕ್ಷತ್ರ, ಧನು ರಾಶಿ, ಹಸ್ತ, ಕನ್ಯಾ ಲಗ್ನ ಇವೆಲ್ಲ ಹುಟ್ಟಿದಂತಹದ್ದು. ಏನು ಓದಿದ್ದಾರೆ ಅವರು? ಅವರು ಬಂದು SLC ಓದಿದ್ದಾರೆ ಅಷ್ಟೇ. ಸರಿ, ನೋಡಿ, ನಾವು ಹೆಣ್ಣು ಮಕ್ಕಳಿಗೆ ಕೇಳಬೇಕು ಅಂತ ಹೇಳಿದ್ದೇವೆ. ನೀವು ಕೇಳುವಾಗಲೂ ಇದರಲ್ಲೂ ಒಂದು ಜ್ಯೋತಿಷ್ಯಕ್ಕೆ ಸುಳ್ಳು ಹೇಳ್ತೀರಲ್ಲ. ದಶಮದಲ್ಲಿ ಶುಕ್ರ ಇದ್ದಾನೆ. ಇವೆಲ್ಲವೂ ಸಹ ಇದು ಬರೀ ಸ್ತ್ರೀಯರಿಗಾಗೇ ಇಡುವಂಥ ಕಾರ್ಯಕ್ರಮ. ವಯಸ್ಸಿಗೆ ಬಂದಂಥ ಹೆಣ್ಣುಮಕ್ಕಳಿಗೆ ಹೆಚ್ಚು ಆದ್ಯತೆ ಇಟ್ಟಿದ್ದೇವೆ. ಈಗ ನೋಡಿ, ಈಗಾಗಲೇ ಉದ್ಯೋಗ ಸ್ಥಾನದಲ್ಲಿ ಶುಕ್ರ ಇದ್ದಾನೆ. ಅದರ ಉದ್ಯೋಗ ಇವನೇನಾದರೂ ಆ ಶುಕ್ರನಿಗೆ ಕಾವ್ಯಾಂಶೇ ಮಣಿ ರಜತಾದಿ ಗೋಮಹಿಷಿ ವ್ಯಾಪಾರ, ಬಿಸ್ನೆಸ್ಸು, ವ್ಯವಹಾರ ಮಾಡುವಂಥದ್ದು, ವಸ್ತ್ರ, ಬಟ್ಟೆ, ತೈಲ ವ್ಯಾಪಾರಗಳು ಅಂಥ ಉದ್ಯೋಗಕ್ಕೆ ತೊಡಗಿಸಿ. ಒಳ್ಳೆಯದಾಗಲಿ. ಈಗ ಹುಬ್ಬಳ್ಳಿಯಿಂದ ರೇಖಾ ಕರೆ ಮಾಡ್ತಾರೆ. ರೇಖಾ, ಜನ್ಮದಿನಾಂಕ ತಿಳಿಸ್ಕೊಡಿ. 22nd 4/1989. 22nd 4/89. 1989 ಬೆಳಿಗ್ಗೆ 3:05. ಬೆಳಗಿನ ಜಾವ 3:05. ಪಂಡಿತರಿದ್ದಾರೆ, ಪಂಡಿತರ ಜೊತೆ ಮಾತಾಡಿ. ನೋಡಿ, ಯಾರ ಬಗ್ಗೆ ಕೇಳ್ತಾ ಇದ್ದೀರಿ? ನಮ್ಮ ಬಗ್ಗೆ ಪಂಡಿತ್ರೆ, ನಮ್ದು ಮದ್ವೆ ಮತ್ತೆ ಕೆಲಸದ ಬಗ್ಗೆ ಕೇಳಬೇಕಿತ್ತು. ಸರಿ, ನೋಡೋಣ ನಿಮ್ಮ ಜಾತಕ ಏನು ಹೇಳುತ್ತೆ ಅಂತ. ನೀವು ಹುಟ್ಟಿದಂಥ ದಿವಸ ಶನಿವಾರ ದಿವಸ ಹುಟ್ಟಿದ್ರಿ. ಸ್ವಾತಿ ನಕ್ಷತ್ರ, ತುಲಾರಾಶಿ, ಬಹಳ ಒಳ್ಳೆಯದು. ಹೆಣ್ಣು ಮಕ್ಕಳಿಗೆ ಸ್ವಾತಿ ನಕ್ಷತ್ರ ಆದರೆ ಬಹಳ ಒಳ್ಳೆಯದು. ಸ್ವಾತಿ ನಕ್ಷತ್ರಗಳಲ್ಲಿ ಶ್ರೇಷ್ಠ, ವಾಯುವಿನ ನಕ್ಷತ್ರ. ಹಾಗಾಗಿ ಕುಂಭ ಲಗ್ನದಲ್ಲಿ ಹುಟ್ಟಿದ್ದೀರಿ. ನೋಡೋಣ ನಿಮ್ಮ ಜಾತಕದಲ್ಲಿ ಯೋಗ, ಮದುವೆಯ ಯೋಗ ಯಾವಾಗಿದೆ ನೋಡೋಣ. ಈಗಾಗಲೇ ಈ ಜಾತಕದ ಲಗ್ನ ಬಂದು ಕುಂಭ ಲಗ್ನ. ಉದ್ಯೋಗ ಸ್ಥಾನಾಧಿಪತಿ ಚೆನ್ನಾಗಿದ್ದಾನೆ. ಕುಜ ಚೆನ್ನಾಗಿದ್ದರೆ ಒಳ್ಳೆಯ ಉದ್ಯೋಗವನ್ನು ಕೊಡ್ತಾನೆ. ಏನು ಓದಿದ್ದೀರಿ? MSc ಓದಿದ್ದೀನಿ. ನೋಡಿ, ಒಳ್ಳೆ ವಿದ್ಯಾವಂತಳು ನೀವು ಮತ್ತು ಒಳ್ಳೆ ವಿದ್ಯೆಗೆ ಸರಿಯಾದಂಥ ಉದ್ಯೋಗ ಸಿಗುವಂಥ ಯೋಗ. ಆದರೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹೇಳಲಿಕ್ಕೆ ಸಮಾಧಾನ ಆಗೋದಿಲ್ಲ. ಸಾಮಾನ್ಯ ಮದುವೆ ಮಾಡುವ ಮೊದಲೇ ಕೇಳಿಕೊಂಡ್ರೆ ನಾವು ನಿಖರವಾಗಿ ಹೇಳ್ಬೋದು. ಯಾರಿಗೆ ಸಪ್ತಮ ಭಾವದಲ್ಲಿ ಕೇತು ಇರ್ತಾನೋ, ಕೇತು ಅಂದರೆ ತುಂಡು ಅಂತ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಟ್ಟಿಗೆ ತುಂಡಾಗುವಂಥದ್ದು. ತುಂಡು ಮಾಡ್ಕೊಳ್ಬೇಡಿ. ಮದುವೆ ಮಾಡುವ ಪೂರ್ವದಲ್ಲೇ ಸರಿಯಾದಂಥ ಗಂಡಿನ ಜಾತಕವನ್ನು ನೋಡಿ ಸಪ್ತಮ ಭಾವದಲ್ಲಿ ಅವರಿಗೆ ಗುರು ಅಥವಾ ಶುಕ್ರ ಇರಬೇಕು. ಅಂಥ ಜಾತಕದ ಇದನ್ನು ನೋಡಿಕೊಂಡು ಮದುವೆ ಮಾಡ್ಕೊಳ್ಳಿ. ಯಾವಾಗಲೂ ಹೆಣ್ಣಿಗೆ ಸಪ್ತಮದಲ್ಲಿ ಚಂದ್ರ, ಕೇತು, ಸೂರ್ಯ, ಶನಿ ಇತ್ಯಾದಿ ಇದ್ದರೆ ವೈವಾಹಿಕ ಜೀವನದಲ್ಲಿ ಏರುಪೇರುಗಳು, ತೊಡಕುಗಳು. ಅದರಲ್ಲಿಯೂ ಇವತ್ತಿನ ಕಾಲದಲ್ಲಿ ಅತ್ಯಂತ ಜಾಸ್ತಿ ಹೆಣ್ಣುಮಕ್ಕಳಿಗೆ ಸಮಸ್ಯೆಗಳಾಗ್ತಾ ಇದೆ ವೈವಾಹಿಕ ಜೀವನ. ಆದ್ದರಿಂದ ಮುಂದಿನ ದಿನದಲ್ಲಾದರೂ ಅದು ಕಡಿಮೆ ಆಗುವ ಉದ್ದೇಶದಿಂದ ಸುವಾಸಿನಿ ಕಾರ್ಯಕ್ರಮ ನಿಮಗೆಲ್ಲ ಹೆಚ್ಚಿನ ಆದ್ಯತೆ ಅವಕಾಶ ಕೊಡ್ತಾ ಇದ್ದಾರೆ. ಇದರ ಸದುಪಯೋಗವನ್ನು ಪಡ್ಕೊಳ್ಳಿ ಮತ್ತು ಗಣಪತಿ, ವಿಶೇಷವಾದ ದ್ವಿಮುಖ ಗಣಪತಿ ಆರಾಧನೆ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ ನಿಮಗೆ. ಇನ್ನಷ್ಟು ಕಾಲರ್ಸ್ ಕಾಯ್ತಿದ್ದಾರೆ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.